राम भद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವಾಗ ಕೃಷ್ಣ ದ್ವಾರಕೆಯಲ್ಲಿ ಇಲ್ಲ. ಕೃಷ್ಣ ಎಲ್ಲಿ ಹೋಗಿದ್ದಾನೆ? ಹಸ್ತಿನಾವತಿಗೆ ಹೋಗಿದ್ದಾನೆ. ಅವರಿಗೆ ಬಂಧುಗಳಿಗೆ 6 ಜನರ ಆ ಮೃತ್ಯುವಿನ ಕುರಿತು ಸಾಂತ್ವನ ಹೇಳಲಿಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿಂದ ಬರುವ ಮೊದಲು ಇವ್ರದ್ದು ಇಲ್ಲಿ ಮೀಟಿಂಗ್ ಆಗ್ತಾ ಉಂಟು. ಯಾರ್ದು ಅಂತ ಹೇಳಿದರೆ ಕೃತವರ್ಮ, ಶತಧನ್ವ, ಅಕ್ರೂರ. ಅಂದರೆ ಈಗ ಅಕ್ರೂರನ ಬಲದ ಆಶ್ರಯದಲ್ಲಿ ಕೃತವರ್ಮ ಶತಧನ್ವನಿಗೆ ಹೇಳ್ತಾ ಇದ್ದಾನೆ, ಈ ಸತ್ರಾಜಿತ ಒಳ್ಳೆ ಮನುಷ್ಯ ಅಲ್ಲ, ಸತ್ಯಭಾಮೆಯನ್ನು ನಮಗೇ ಕೊಡ್ತೇನೆ ಅಂತ ಹೇಳಿ ಮದುವೆ ಮಾಡಿಕೊಡೋದು, ಅದಲ್ಲದೆ ಮಣಿಯನ್ನೂ ಕೊಡ್ತೇನೆ ಅಂತ ಹೇಳಿದವನು ಈಗ ನಮ್ಮನ್ನು ಅವಮಾನ ಮಾಡಿ ಕೃಷ್ಣನಿಗೆ ಸತ್ಯಭಾಮೆಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಇದು ಮಹಾ ತಪ್ಪು ಮಾಡಿದ್ದಾನೆ, ಅಪರಾಧ ಮಾಡಿದ್ದಾನೆ. ನಾವು ಅಂತೇಳಿದರೆ ಏನು? ನಾವು ಅಂತೇಳಿದರೆ 3 ಜನ ನಮ್ಮ ಗ್ಯಾಂಗ್ ನಮ್ಮನ್ನು ಎದುರು ಮಾಡಿಕೊಳ್ಳುವುದವನು, ಅಂದರೆ ನಮ್ಮನ್ನು ಕಡೆಗಣಿಸುವುದು ಅಂತೇಳಿದರೆ ಇದು ಮಹಾ ದೊಡ್ಡ ಅಪರಾಧ ಆಯಿತು. ಈ ಅಪರಾಧಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಕೃತವರ್ಮನ ಮಾತಿನ ಅದರ ಒಂದು ಅಭಿಪ್ರಾಯ. ಸೊ ಶತಧನ್ವನಿಗೆ ಹೇಳ್ತಾನೆ, ಹೋಗು, ರಾತ್ರಿ ಕಾಲದಲ್ಲಿ ಯಾರು ಎಲ್ಲ ನಿದ್ದೆ ಮಾಡ್ತಾ ಇರುವಾಗ ಅವನನ್ನು ಕೊಂದು ಬಂದುಬಿಡು. ಬರ್ತಾ ಮರೆಯದೆ ಆ ಸ್ಯಮಂತಕ ಮಣಿಯನ್ನು ಹಿಡ್ಕೊಂಡು ಬಾ. ಈಗ ಗೊತ್ತಾಗ್ತದೆ ಕೃಷ್ಣನಿಗೆ ಇವರು 3 ಜನರದ್ದು ಗ್ಯಾಂಗ್ನವ್ರದ್ದೇ ಕೆಲಸ ಅಂತ. ನಮ್ಮ ಮೇಲೆ ಬರ್ತಾನಲ್ಲ, ಆವಾಗ ಅಕ್ರೂರನ ಸಹಾಯದಿಂದ ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ. ಈ ಶತಧನ್ವ ಇಷ್ಟು ಹೇಳಿದಾಗ, ಅಣ್ಣ ಹೇಳಿದಾಗ ಹೋದ, ಅವನನ್ನು ಕೊಂದೇ ಬಿಟ್ಟ. ಅರೆ ಇವನು ಎಂಥ ಮನುಷ್ಯ ಇವನು ಅಂತ ಹೇಳಿದರೆ, ಇವನು ಮೊದಲನೇ ಜನ್ಮದಲ್ಲಿ ರಾಕ್ಷಸನಾಗಿದ್ದ, ಆದ್ದರಿಂದಲೇ ಇವನು ಸೀದಾ ಹೋಗಿ ಕೊಂದೇ ಬಿಟ್ಟಿದ್ದಾನೆ. ಅಂದರೆ ಇವನಿಗೆ ಒಂದು ಕೊಲ್ಲುವುದು ಅಂತ ಹೇಳಿದರೆ ಒಂದು ಲೆಕ್ಕವೇ ಇಲ್ಲ. ಏನಿದು, ನಾಯಿಯನ್ನು ಕೊಲ್ಲುವುದ, ಮನುಷ್ಯನನ್ನು ಕೊಂದದ್ದಲ್ಲ ಅಂಥೇಳಿ ಅದರ ಅರ್ಥ. ಸೊ ಹಾಗೆ ಇನ್ನು ಆಯಿತು, ಸತ್ಯಭಾಮೆ ಪಾಪ ಅಪ್ಪ ಸತ್ತಿದ್ದಾರೆ ಅಂತ. ಸತ್ಯಭಾಮೆ ಅಂತ ಹೇಳಿದರೆ ಭಗವಂತನ ಏನು, ಲಕ್ಷ್ಮೀದೇವಿ, ಅವಳು ಭಗವಂತನ ಅರ್ಧಾಂಗಿ. ಸೊ ಲಕ್ಷ್ಮೀದೇವಿ ಅಳುದು ಉಂಟಾ ಅಂತ ಕೇಳಿದರೆ, ಲೋಕ ವಿಡಂಬನೆಗೋಸ್ಕರ ಸತ್ಯಭಾಮೆ ಕೂಡ ಎಲ್ಲರೂ ದುಃಖಿಸುವಂತೆ ಮನುಷ್ಯರಂತೆ ಅವಳು ದುಃಖಿಸ್ತಾ ಇದ್ದಾಳೆ ಅಂತ ಹೇಳಿದರೆ, ಅವಳು ಜ್ಞಾನಾನಂದ ಸ್ವರೂಪಳೇ ಭಗವಂತನ ಹಾಗೆ. ಆದರೂ ಲೋಕ ವಿಡಂಬನೆಗೋಸ್ಕರ ಎಲ್ಲರ ಹಾಗೆ, ಎಲ್ಲ ಮನುಷ್ಯರಾಗಿ ಜನ್ಮ ಪಡೆದ ಮೇಲೆ ಮನುಷ್ಯರಾಗಿ ಇರಬೇಕು ಅಂತ ತಿಳ್ಕೊಂಡು, ಅಲ್ಲದೆ ಆ ಇವೊಂದು ಯಾರ್ದು ತನ್ನ ತಂದೆ ಸತ್ರಾಜಿತ ಸತ್ತು ಬಿದ್ದಿದ್ದಾನೆ, ಆ ಶವವನ್ನು ಕೃಷ್ಣ ಬರುವ ತನಕ ಜೋಪಾನವಾಗಿಡಬೇಕಲ್ಲ ಅಂಥೇಳಿ ತಿಲದೆಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಇಟ್ಟು ಕೃಷ್ಣನಿಗೆ ಕಾಯ್ತಾ ಇದ್ದಾಳೆ ಅಂತ ಅಲ್ಲಿವರೆಗಾಗಿದೆ. 104ನೇ ಶ್ಲೋಕ ಈಗ ಆಗಬೇಕಾದ್ದು. 104ನೇ ಶ್ಲೋಕ ಅಲ್ವಾ? ಹೇಳಿ ಇವರೇ ಸುಲೋಚನಕ್ಕ, 104ನೇ ಶ್ಲೋಕ ಹೇಳಿ. ಅವ ಅಕ್ರೂರ ಏನು ಗೊತ್ತುಂಟಾ, ಅವನು ಇವ್ರ ಜೊತೆಗೂ ಇದ್ದಾನೆ, ಅವ್ರ ಜೊತೆಗೂ ಇದ್ದಾನೆ. ಅದು ಮುಂದೆ ಬರ್ತದೆ ನೋಡಿ. ಈಗ ನಿಮ್ಮ ಪ್ರಶ್ನೆಗೆ, ಸಂದೇಹಕ್ಕೆ, ಅಂದರೆ ನಿಮ್ಮ ಸಂದೇಹ ಏನಂತ ಹೇಳಿದ್ರೆ ಅಕ್ರೂರ ಅಷ್ಟು ಒಳ್ಳೆಯವ ಅಂಥೇಳಿದ್ರೆ, ಅಲ್ಲಿ ಕೃಷ್ಣ ಬಲರಾಮರನ್ನು ಕರೀಲಿಕ್ಕೆ ಅವನನ್ನೇ ಕಳಿಸೋದು ಯಾರು? ಈ ಕಂಸ. ಅಲ್ಲಿ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ಅಲ್ಲಿ ಹೊರಳಾಡಿದವ ಅಂಥೇಳಿದ್ರೆ, ಇಂಥ ಪವಿತ್ರ ಹೆಜ್ಜೆಯ ಎಲ್ಲಿ ಇಟ್ಟಿದ್ದಾನೆ ಕೃಷ್ಣ, ಆ ಧೂಳನ್ನು ಫಸ್ಟಿಗೆ ನನ್ನ ದೇಹದ ಮೇಲೆ, ನನ್ನ ತಲೆ ಮೇಲೆ ಹಾಕ್ಕೊಳ್ತೇನೆ ಅಂತ ಅಷ್ಟು ಭಕ್ತಿಪೂರ್ವಕವಾಗಿದ್ದವನು ಈ ಗ್ಯಾಂಗಿಗೆ ಯಾಕೆ ಸೇರಿದ ಅಂತ ಹೇಳಿದರೆ, ಕೆಲವು ಸಲ ಏನಂತ ಹೇಳಿದರೆ ಅವರನ್ನು ಬಿಡಲಿಕ್ಕಾಗೋದಿಲ್ಲ ಅಂತ.
ಅಂದರೆ ನೀವು ಯಾರ ಪಾರ್ಟಿ ಅಂತ ಹೇಳಿದರೆ ನಾವು ಇವರ ಪಾರ್ಟಿ, ಆದರೆ ಇವರು ಬಂದಾಗ ಅವರಿಗೂ ನಮಸ್ಕಾರ, ಅಲ್ಲ ಅವರಿಗೂ ನಮಸ್ಕಾರ ಯಾಕೆ ಕೊಡ್ತೀರಿ ಅಂತ ಹೇಳಿದರೆ, ಅಲ್ಲ ನಮಸ್ಕಾರ ಕೊಡಬೇಕಾಗ್ತದೆ. ದುಷ್ಟನ ದೂರವರ್ಜಯಿತು ಅಂತ ಕೆಲವು ಸಲ ದುಷ್ಟರನ್ನು ಸ್ವಲ್ಪ ಹತ್ತಿರದಲ್ಲಿ ಬೇಕಾಗ್ತದೆ, ಮಿತ್ರತ್ವ ಅವ್ರದ್ದು ಬೇಕಾಗ್ತದೆ ಅಂತ ಅಕ್ರೂರ ಅಂತೇಳಿದರೆ ಪೂರ್ತಿ ಅವರ ಪಾರ್ಟಿಗೆ ಇಲ್ಲ ಅವ, ಅದೆಲ್ಲ ವಿಷಯ ಬರ್ತದೆ ಮುಂದೆ. ಈಗ ನೆಕ್ಸ್ಟ್ ಶ್ಲೋಕ ಹೇಳಿ. 104ನೇದು ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರಿಂ ಸ್ವಾಂ ಆಯಾತ ಏವ ತು ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲರಾಜ ಪುರುಷೋದಿತಮಾಶು ದೃಷ್ಟಿ ವೈರ್ಯೇರಗಾನ್ ಮುಸಲಿನಾ ಸಹ ತತ್ಪುರೀಂ ಚ ಶ್ರೀಕೃಷ್ಣನು ಪ್ರಿಯಳಾದ ಸತ್ಯಭಾಮಾದೇವಿಯ ಮಾತನ್ನು ಕೇಳಿ ತನ್ನ ಪಟ್ಟಣವನ್ನು ಕುರಿತು ಬರುತ್ತಿರಲು ಅಷ್ಟರಲ್ಲಿಯೇ ದ್ರುಪದರಾಜನ ಭೃತ್ಯನಿಂದ ಹೇಳಲ್ಪಟ್ಟ ಆ ದ್ರೌಪದಿ ಮಹೋತ್ಸವವನ್ನು ಕೇಳಿ ಶೀಘ್ರದಲ್ಲಿ ಯಾದವ ಶ್ರೇಷ್ಠರಿಂದಲೂ ಬಲರಾಮನಿಂದಲೂ ಕೂಡಿಕೊಂಡು ಪಾಂಚಾಲ ರಾಜನ ಪಟ್ಟಣ ಕುರಿತು ಹೋದನು. ಇಲ್ಲಿ ಪ್ರಯಯೌ ನಿಜಯಿಶ್ಚ ಎಂದು ಸಾಮಾನ್ಯವಾಗಿ ಪಾಂಡವರ ಯಾತ್ರೆಯನ್ನು ಹೇಳಿದರು. ರುದ್ರನ ವರದಿಂದ ರಕ್ಷಿತನಾದ ಬಕಾಸುರನ ರಕ್ಷಿಸಿದ್ದ ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತ ಏವ ತು ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲರಾಜ ಪುರುಷೋದಿತಂ ಆಶು ವೃಷ್ಣಿ ವರ್ಯೈ ಅಗಾನ್ ಮುಸಲಿನಾ ಸಹ ತತ್ಪುರೀಂಚ. ಶ್ರುತ್ವಾ ತದೀಯ ವಚನಂ ಅಂತೇಳಿದರೆ, ಈಗ ತದೀಯ ವಚನಂ ಅಂತೇಳಿದರೆ ಅಲ್ಲಿ ಸತ್ರಾಜಿತ ಸತ್ತು ಬಿದ್ದಿದ್ದಾನೆ, ಅವನ ಶವವನ್ನು ತಿಲದೆಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿಟ್ಟಿದ್ದಾಳೆ ಯಾರು ಸತ್ಯಭಾಮೆ, ಹಾಳಾಗಬಾರ್ದು ಅಂತ ಜೋಪಾನವಾಗಿ ಕೃಷ್ಣ ಬರೋ ತನಕ. ಕೃಷ್ಣ ಬಂದ ಕೂಡಲೇ ವಿಷಯ ಹೇಳಿದ್ದಾಳೆ ಅಂತ. ಶ್ರುತ್ವಾ ತದೀಯ ವಚನಂ, ಸತ್ಯಭಾಮೆ ಹೇಳಿದ್ದನ್ನೆಲ್ಲ ಕೇಳಿ, ತದೀಯ ಅಂದರೆ ಸತ್ಯಭಾಮೆಯ ವಚನಂ ಮಾತುಗಳನ್ನು ಶ್ರುತ್ವ ಕೇಳಿ, ಭಗವಾನ್ ಪುರೀಂ ಸ್ವಾಮಾಯಾತ ಅಂತೇಳಿದರೆ ಅವಳೇನು ಫೋನ್ ಮಾಡಿ ಹೇಳಿದ್ದಾಳ, ಹೇಗೆ ಹೇಳಿದ್ದಾಳೆ, ಅಥವಾ ಅಲ್ಲಿ ಹೋಗಿ ಹೇಳಿದ್ದಾಳ, ದಾರಿಯಲ್ಲಿ ಹೇಳಿದ್ದಾಳ, ಅಂತೂ ಅವಳ ವಿಷಯ ಗೊತ್ತಾಗಿದೆ. ಅಂದರೆ ಸತ್ಯಭಾಮೆ ಬಹಳ ದುಃಖದಲ್ಲಿ ಇದ್ದಾಳೆ ಅಂತ ಕೃಷ್ಣನಿಗೆ ತಿಳಿದು ಕೃಷ್ಣ ಬೇಗ ಬಂದು ಭಗವಾನ್ ಪುರೀಂ ಸ್ವಾಂ ಪುರೀಂ ಅಂದರೆ ತನ್ನ ಮಥುರಾಪುರಿ, ತನ್ನ ದ್ವಾರಕಾಪುರಿ, ಈ ದ್ವಾರಕಾಪುರಿಯನ್ನು ಬಂದು ಸ್ವಾಂಪುರೀಂ ಭಗವಾನ್ ಆಯಾತ ಬಂದಿದ್ದಾನೆ. ಬಂದು ಆಯಾತ ಏವ ತು ನಿಶಮ್ಯ ಅಂದರೆ ಬಂದು, ಈಗ ವಿಷಯ ಏನು, ಯಾರ್ದು ಕೆಲಸ ಇದು, ಸತ್ಯಜಿತನ ಕೊಲೆ ಮಾಡಿದವರು ಯಾರು, ಯಾಕೆ ಮಾಡಿದರು, ಏನು ಸಂಗತಿ ಅಂತ ಇನ್ನೇನು ಯೋಚಿಸಬೇಕು ಅಂತ ಹೇಳುವಾಗ ಡಂಗುರ ಕೇಳಿತು ಆ ಕಡೆಯಿಂದ. ಇದು ಎಂಥದ್ದು ಡಂಗುರ ಅಂತೇಳಿದರೆ ನಿಶಮ್ಯ ಮಹೋತ್ಸವಂತಂ, ಏನಿದು ದ್ರೌಪದಿ ದೇವಿಗೆ ಸ್ವಯಂವರ ಅಂತೇಳ್ಕೊಂಡು ನಿಶಮ್ಯ ಇದನ್ನು ಕೇಳಿದ. ಅರೆ ಇದರ ಬಗ್ಗೆ ಯೋಚನೆ ಮಾಡಬೇಕಂತ ಹೇಳುವಾಗ ನಿಶಮ್ಯ ಮಹೋತ್ಸವಂ ತಂ ಮಹೋತ್ಸವಂ ನಿಶಮ್ಯ ಕೇಳಿದ. ಹಾಗಾದರೆ ಈಗ ಇದು ಏನಂತ ಹೇಳಿದರೆ ಇದ್ರ ಸುಮಾರು ಕೆಲಸ ಉಂಟು, ಇದರಲ್ಲಿ ಯಾರು ಏನು ಸಂಗತಿ ಅಂತೆಲ್ಲ ವಿಚಾರ ಮಾಡಬೇಕು. ಈಗ ಇದಂತ ಹೇಳಿದರೆ ಇಟ್ಟಾಗಿದೆ ಸ್ವಯಂವರ, ನಾಳೆನೇ ಸ್ವಯಂವರ ಅಂತೇಳಿದ್ರೆ ಪುರುಸೊತೆ ಇಲ್ಲ ಇದಕ್ಕೆ. ಸೊ ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲ ರಾಜ ಪುರುಷೋದಿತಂ, ಪಾಂಚಾಲ ರಾಜ ಅಂತೇಳಿದರೆ ಪಾಂಚಾಲ ದೇಶದ ರಾಜ ಯಾರು, ದ್ರುಪದ. ಸೊ ಪುರುಷೋದಿತಂ ಆಶು, ರಾಜನ ಪುರುಷರು ಅಂತೇಳಿದರೆ ಅಲ್ಲಿ ಅರ್ಥ ರಾಜಭಟರು ಅಂತ, ಡಂಗುರ ಹೊಡೆಯುವವರು. ಸೊ ಪಾಂಚಾಲ ರಾಜ ಪುರುಷ ಉದಿತಂ ಅಂದರೆ ಇಲ್ಲಿ ಸೂರ್ಯ ಉದಯವಾಗುವುದು ಅಂತ ಅರ್ಥ ಅಲ್ಲ. ಉದಿತಂ ಅಂದರೆ ಹೇಳಿದ ಡಂಗುರದ ಮಾತುಗಳನ್ನು. ಉದಿತಂ ಆಶು ಅಂದರೆ ಕೇಳಿ, ಓ ದ್ರೌಪದಿ ಸ್ವಯಂವರ ಇದಕ್ಕೆ ಹೋಗಲೇಬೇಕು ಅಂತೇಳಿದರೆ ಈ ಕಡೆ ಪಾಂಡವರು ಬರ್ತಾರೆ. ಸೊ ಬಾಕಿದ ಅಲ್ಲೆಲ್ಲ ವಿಷಯ ಎಲ್ಲ ನೋಡಿಕೊಂಡು, ಸೊ ಇದು ದೊಡ್ಡ ಒಂದು ವಿಷಯ ಇದು. ಯಾಕಂತ ಹೇಳಿದರೆ ಪಾಂಡವರು ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆಲ್ಲುವಂಥ ವಿಷಯ, ಆಮೇಲೆ ದ್ರೌಪದಿಯನ್ನು ಕರ್ಕೊಂಡು ಬರುವಂಥ ವಿಷಯ, ಅಲ್ಲಿ ಸುಮಾರೆಲ್ಲ ಬಹಳ ಗಹನವಾದ ಅಂತೇಳಿದರೆ ಬಹಳ ಪ್ರಾಮುಖ್ಯವಾದ ವಿಷಯಗಳು ಉಂಟು ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಪಾಂಚಾಲ ರಾಜ ಪುರುಷೋದಿತಂ ಅಂದರೆ ಪಾಂಚಾಲ ದೇಶದ ರಾಜನಾದ ದ್ರುಪದನ ಭಟರು,
ಪುರುಷರು ಅಂದರೆ ಭಟರು ಹೇಳಿದ ತಮ್ಮ ಮಹೋತ್ಸವಂ, ಆ ಮಹೋತ್ಸವದ ಡಂಗುರ ಕೇಳಿ. ಏನು ಡಂಗುರ? ದ್ರೌಪದಿ ಸ್ವಯಂವರ ಅಂತ. ಸೊ ವೃಷ್ಣಿವರಿಯೈಹಿ ಅಂತ ಹೇಳಿದರೆ ಕೃಷ್ಣ ಕರೆದ ಎಲ್ಲ ಯಾದವರೆಲ್ಲ ಬನ್ನಿ ಅಂತ. ಸೊ ವೃಷ್ಣಿ ಅಂತ ಹೇಳಿದರೆ ಆ ಒಂದು ಕುಲ, ಅದು ಯಾದವರಲ್ಲೇ ಒಂದು ಕುಲ ವೃಷ್ಣಿ. ಸೊ ವೃಷ್ಣಿ ಕುಲದವರನ್ನೆಲ್ಲ ಕರೆದ, ನನ್ನ ಜೊತೆಗೆ ಬನ್ನಿ ಹೋಗುವ ಅಂತ. ಆಶು ವೃಷ್ಣಿವರಿಯೈಹಿ, ವರಿಯೈಹಿ ಅಂದರೆ ವರಿಯೈಹಿ ಅಂತೇಳಿದ್ರೆ ಶ್ರೇಷ್ಠರಾದ ಯಾದವರು ಎಲ್ಲ ಹೊರಟಿದ್ದಾರೆ ಕೃಷ್ಣನ ಜೊತೆಗೆ. ಅಗಾತ್ ಮುಸಲಿನ ಸಹ, ಮುಸಲಿನ ಅಂತೇಳಿದರೆ ಆವಾಗ ಬಂದಿತ್ತು ಯಾವುದು, ನೇಗಿಲನ್ನೇ ಯಾವುದನ್ನು ಆಯುಧವನ್ನಾಗಿ ಹಿಡ್ಕೊಂಡವನು ಅಂತ. ಇಲ್ಲಿ ಮುಸಲ ಅಂತೇಳಿದರೆ ಒನಕೆ ಅಂತ ಇಟ್ಕೊಳ್ಬೋದು. ಅಂತೇಳಿದರೆ ಕೆಲವರು ಒನಕೆ ಮುಸಲವನ್ನು ಕೂಡ ನೇಗಿಲು ಅಂತ ಹೇಳುವವರು ಇದ್ದಾರೆ. ಹಾಗೆ ಅಂದರೆ ಮುಸಲ ನೇಗಿಲು ಅಂತ ಬಲರಾಮಂದು ಯಾವುದು ಇದೆಯೋ ಆಯುಧ ಇದೆಯೋ ಅದನ್ನು ಹಿಡ್ಕೊಂಡು ಅಂದರೆ ಮುಸಲಿನ ಸಹ ಅಂತೇಳಿದರೆ ಬಲರಾಮನ ಜೊತೆಗೆ ಸೇರಿಕೊಂಡು ಆಮೇಲೆ ಎಲ್ಲ ಶ್ರೇಷ್ಠರಾದ ವೃಷ್ಣಿ ಕುಲದವರು ಯಾದವರು ಅಂತ ಇಟ್ಕೊಳ್ಳಿ ಸುಲಭ. ಸೊ ಯಾದವರು, ಶ್ರೇಷ್ಠ ಯಾದವರು ಮತ್ತು ಬಲರಾಮನ ಜೊತೆಗೆ ಕೃಷ್ಣ ಹೊರಟ ಎಲ್ಲಿಗೆ ಅಂದರೆ ದ್ರೌಪದಿ ಸ್ವಯಂವರಕ್ಕೆ. ಮುಸಲಿನ ಸಹ ತತ್ಪುರಿಂಚ ಅಂತೇಳಿದರೆ ಈ ಕೆಲಸನೂ ಆಗಬೇಕಲ್ಲ. ಈಗ ಯಾವುದು ಮುಖ್ಯ ಅಂತ ಹೇಳಿದರೆ ಫಸ್ಟಿಗೆ ಈಗ ಇದಂತೇಳಿದರೆ ಡಂಗುರ ಹೊಡೆದಾಗಿದೆ, ನಾಳೆ ಸ್ವಯಂವರ ಅಂತ. ಸೊ ಇದು ಫಸ್ಟಿಗೆ ಅಂತೇಳಿದ್ರೆ ಈ ಸ್ವಯಂವರಕ್ಕೆ ಹೋಗುವ ಅಂತ. ನಾಳೆ ಅಂತೇಳಿದರೆ ನಾಳೆ ಅಂತಲ್ಲ, ಹೋಗುವಷ್ಟು ಟೈಮ್ ಇದೆ, ಹೋಗ್ಲಿಕ್ಕೂ ಸುಮಾರು ಟೈಮ್ ಬೇಕಂತ ಇಟ್ಕೊಳ್ಳಿ. ಸೊ ಹೀಗೆ ಈ 104ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವಳು ಯಾರು ಸತ್ಯಭಾಮೆಯ ಮಾತುಗಳನ್ನು ಕೇಳಿ ತದೀಯ ವಚನಂ ಶ್ರುತ್ವ ಭಗವಂತ ಶ್ರೀಕೃಷ್ಣ ಸ್ವಾಂಪುರಿ ಆಯಾತ, ತನ್ನ ಪುರಿ ಅಂದರೆ ದ್ವಾರಕಾಪುರಿಗೆ ಬಂದ. ಆಯಾತ ಅದೇ ಹಿಂತಿರುಗಿ ಬಂದ. ಸೊ ಆಯಾತ ಬಂದಿದ್ದಾನಷ್ಟೇ. ತು ಅಂದರೆ ಏನಾಯ್ತು ಇಲ್ಲಿ, ಡಂಗುರ ಕೇಳಿತು. ಏನದು? ಪಾಂಚಾಲರ ಅಷ್ಟರಲ್ಲೇ ತು ಅಂದರೆ ಅಷ್ಟರಲ್ಲೇ. ಇದು ಏನು, ಯಾರು ಏನು ಅಂತ ವಿಚಾರಣೆ ಮಾಡಲಿಕ್ಕೆ ಶುರು ಮಾಡಬೇಕು ಅಂತ ಹೇಳುವಾಗ ಈ ಕಡೆ ಶಬ್ದ ಕೇಳಿ ಆಯಿತು. ಸೊ ಅಷ್ಟರಲ್ಲೇ ಪಾಂಚಾಲ ರಾಜನ ದೂತ ಹೇಳಿದ, ದೂತ ಅಂತೇಳಿದರೆ ಕೃಷ್ಣನಿಗೆ ಬಹುಶಃ ಪ್ರತ್ಯೇಕವಾಗಿ ದೂತನನ್ನು ದೃಪದ ರಾಜ ಕಳಿಸಿರಬೇಕು. ಅಂದರೆ ಡಂಗುರದ ಒಂದು ಅದು ಎಲ್ರಿಗೂ ಇರುವಂಥದ್ದು. ಸೊ ಯಾರು ದ್ವಾರಕಾ ದೇಶದ ರಾಜ ಶ್ರೀಕೃಷ್ಣ, ಸೊ ಶ್ರೀಕೃಷ್ಣನಿಗಂತ ದೂತನನ್ನು ಕಳಿಸಿದ್ದಾನಂತ ಇಟ್ಕೊಳ್ಳುವಂಥದ್ದು ಸರಿಯೇ ಇದೆ. ಸೊ ಅಷ್ಟರಲ್ಲಿ ಪಾಂಚಾಲ ರಾಜನ ದೂತ ಬಂದು ಹೇಳ್ತಾನೆ, ದ್ರೌಪದಿ ಸ್ವಯಂವರ ದೃಪದ ರಾಜರು ನಿಮ್ಮನ್ನು ವಿಶೇಷವಾಗಿ ಆಹ್ವಾನಿಸಿದ್ದಾರೆ ಅಂತ. ಈ ಮಹೋತ್ಸವದ ವಾರ್ತೆಯನ್ನು ಕೇಳಿ ಸೊ ಯಾದವ ಶ್ರೇಷ್ಠರೊಂದಿಗೂ ಅಂತೇಳಿದ್ರೆ ವೃಷ್ಣಿವರ್ಯೈಹಿ ಸಹ ಮತ್ತು ಮುಸಲಿನ ಸಹ, ಮುಸಲ ಅಂದರೆ ವರಕೆ ಅಥವಾ ಆಯುಧ. ಆ ಆಯುಧವನ್ನು ಯಾರು ಹಿಡ್ಕೊಂಡಿದ್ದಾನೋ ಅವನು ಮುಸಲಿನ. ಸೊ ಮುಸಲಿನ ಸಹ ಅಂದರೆ ಅವನ ಜೊತೆಗೆ ದೃಪದನ ಪಟ್ಟಣಕ್ಕೆ ತತ್ಪುರೀಂ, ಈ ಪುರಿ ದ್ವಾರಕಾಪುರಿ, ತತ್ಪುರೀಂ ಅಂತೇಳಿದ್ರೆ ಆ ಪುರಿಗೆ, ಸ್ವಾಂಪುರೀಂ ಅಂತ ಹೇಳಿದ್ರೆ ತನ್ನ ಪುರಿ ಅಂದರೆ ದ್ವಾರಕಾಪುರಿ, ತತ್ಪುರಿ ಅಂದರೆ ಇದು ಇನ್ನೊಂದು ಯಾವುದು, ದೃಪದನಪುರಿಗೆ ಪಟ್ಟಣಕ್ಕೆ ತೆರಳಿದ ಅಂತ. ಇದು 104ನೇ ಶ್ಲೋಕ ಮುಗಿತು. 105ನೇ ಶ್ಲೋಕ ಸೂಚನಕ್ಕೆ ಇದ್ದೀರಿ. 105ನೇ ಶ್ಲೋಕ. ಭೀಮೋಪಿ ರುದ್ರವರ ರಾಕ್ಷಿತ ರಾಕ್ಷಸಂ ತಂ ತೃಣೋಪಮತಯ ಹರಿಭಕ್ತವಂದ್ಯಾಃ ಪುಷ್ಯಾತ ತತ್ರ ಕಚಿಚಿದ್ ದಿನಮಚ್ಯುತಸ್ಯ ವ್ಯಾಸಾತ್ಮನೋ ವಚನತಃ ಪ್ರೇಯೋ ನಿಜೈಶ್ಚ. ಹರಿಯ ಭಕ್ತರಿಂದ ನಮಸ್ಕರಿಸಲ್ಪಡತಕ್ಕ ಭೀಮಸೇನಾದರೂ ರುದ್ರನವರದಿಂದ ರಕ್ಷಿಸಲ್ಪಟ್ಟ ರಾಕ್ಷಸನಾದ ಆ ಬಕಾಸುರನನ್ನು ತೃಣಕ್ಕೆ ಸದೃಶನನ್ನಾಗಿ ಸಂಹಾರ ಮಾಡಿ ಆಮೇಲೆಯೂ ಆ ಏಕಚಕ್ರದಲ್ಲೇ ಕೆಲವು ದಿನಗಳಲ್ಲಿ ವಾಸ ಮಾಡಿ ವ್ಯಾಸರೂಪಿಯಾದ ಶ್ರೀಹರಿಯ ವಾಕ್ಯದಿಂದ ತನ್ನವರಿಂದ ಕೂಡಿಕೊಂಡು ಹೊರಟು ಹೋದನು. ಅಂದ್ರೆ ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ಇದ್ದು ಆಮೇಲೆ ಬರ್ತಾರೆ ಅಂತೇಳಿ ಇದರಲ್ಲಿ ಹೇಳ್ತಾರೆ. ಭೀಮೋಪಿ ರುದ್ರವರ ರಕ್ಷಿತ ರಾಕ್ಷಸಂ ತಂ ಹತ್ವಾ ತೃಣೋಪಮತಯ ಹರಿಭಕ್ತವಂದ್ಯಃ ಉಷ್ಯಾತ ತತ್ರ ಕತಿಚಿತ್ ದಿನಮಚ್ಯುತಸ್ಯ
ವ್ಯಾಸಾತ್ಮನೋ ವಚನತಃ ಪ್ರಯಯೌ ನಿಜೈಶ್ಚ. ಈಗ ಇವರು ಹೋಗ್ತಾ ಇದ್ದಾರಲ್ಲ, ಯಾರು ಭೀಮಸೇನ ಮತ್ತು ಉಳಿದ ಎಲ್ಲರೂ. ಸೊ ವ್ಯಾಸರು ಕರ್ಕೊಂಡು ಹೋಗ್ತಾ ಇದ್ದರು. ಆಮೇಲೆ ವ್ಯಾಸರು ಇನ್ನು ಹೋಗಿ ಮುಂದಕ್ಕೆ ಅಲ್ಲಿವರೆಗಾಗಿದೆ. ಸೊ ಈಗ ಪುನಃ ಅದಕ್ಕೆ ಕನೆಕ್ಷನ್ ಕೊಡುವಾಗ ಸ್ವಲ್ಪ ಹಿಂದೆದ್ದು ಹೇಳ್ತಾರೆ ಯಾರು, ಮಧ್ವಾಚಾರ್ಯರು. ಭೀಮ ಇವಾಗ ರುದ್ರವರ ರಾಕ್ಷಿತ, ಯಾರಮ್ಮ, ಬಕಾಸುರ ರಾಕ್ಷಸಂ ತಂ ಹತ್ವಾ, ಬಕಾಸುರನನ್ನು ಕೊಂದು ಬಂದಿದ್ದಾನೆ ಭೀಮಸೇನ. ಏನು ಬಕಾಸುರ ಅಂತ ಹೇಳಿದರೆ ಅವನು ಅಷ್ಟು ತಾಕತ್ತು ಇಲ್ಲ ಅಂತ ಹೇಳಿದರೆ 13 ವರ್ಷದಿಂದ ಪ್ರತಿ ಮನೆಯಿಂದ ಒಬ್ಬರೊಬ್ಬರನ್ನು ಪ್ರತಿದಿನ ಸಂಹಾರಕ್ಕೆ ಕಳಿಸ್ತಾರೆ ಅಂತೇಳಿದರೆ ಅದು ಏನದು, ಎಂಥ ಒಂದು ದುರದೃಷ್ಟಕರವಾದ್ದು ದುಃಖಕರವಾದ ಒಂದು ಸಂಗತಿ ಅದು ಅಂತೇಳಿದರೆ. ಅಂತಹ ವಿಪತ್ತಿನಿಂದ ಆ ದೇಶವನ್ನು ಪಾರು ಮಾಡಿದ್ದಾನೆ ಭೀಮಸೇನ. ಆ ರಾಕ್ಷಸನಿಗೆ ರುದ್ರವರ ರಕ್ಷಿತ ಅಂದರೆ ಅವನಿಗೆ ರಾಕ್ಷಸರಿಗೆ ಎಲ್ಲ ಇರ್ತದೆ, ರುದ್ರದ ದೇವರದ್ದು ಬ್ರಹ್ಮದೇವರದ್ದು ಯಾರ್ದಾದ್ರೂ ವರ ಇರ್ತದೆ. ಅಂಥ ವರದಿಂದ ಕೂಡಿದ ಆ ರಾಕ್ಷಸ ಇನ್ನು ಯಾರಿಂದಲೂ ಕೊಲ್ಲಿಕ್ಕಾಗುತ್ತಾ? ಭೀಮಸೇನ ಆ ರುದ್ರದೇವರಿಗಿಂತಲೂ ಮೇಲೆ ವಾಯುದೇವರ ಅವತಾರ ಆದ ಕಾರಣ ಭೀಮಸೇನನಿಂದ ಕೊಲೆ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ರುದ್ರವರ ರಕ್ಷಿತ ರಾಕ್ಷಸಂ ತಂ ಹತ್ವ, ಅವನನ್ನು ಕೊಂದು, ಅಂದರೆ ಇದು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ನಾವು ನೋಡಿದ ವಿಷಯವೇ. ಸೊ ಹತ್ವ ತೃಣೋಪಮತಯ, ಅದು ಕೊಂದದ್ದು ಹೇಗೆ ಅಂತ ಹೇಳಿದ್ರೆ, ಎಡಕೈಯಲ್ಲಿ ಅವ ಎಲ್ಲ ದೊಡ್ಡ ದೊಡ್ಡ ಬಂಡೆ ವೃಕ್ಷಗಳನ್ನು ತಂದು ಭೀಮಸೇನನ ತಲೆ ಮೇಲೆ ಹಾಕಿ ಕೊಲ್ಲಬೇಕಂತ ಎಲ್ಲ ಬಿಸಾಡುವಾಗ, ಅವನ ತಲೆ ಮೇಲೆ ಹಾಕುವಾಗ ಎಡಕೈಯಲ್ಲಿ ಅದನ್ನು ತಡೆದು ಬಲಕೈಯಲ್ಲಿ ಪೂರ್ತಿ ಊಟ ಮಾಡಿ ಮುಗಿಸಿಬಿಟ್ಟವ ಯಾರು, ಭೀಮಸೇನ. ಅಂದರೆ ಆ ಬಕಾಸುರನಿಗೆ ಎಷ್ಟು ಗೌರವ ಕೊಟ್ಟ ಹಾಗೆ ಆಯಿತು ಅಂತೇಳಿದರೆ, ತೃಣೋಪಮತಯ, ತೃಣ ಉಪಮತಯ ಅಂದರೆ ಅವನನ್ನು ಒಂದು ಹುಲ್ಲು ಕಡ್ಡಿಗೆ ಸರಿಸಮನಾಗಿ ಮಾಡಿಬಿಟ್ಟ ಭೀಮಸೇನ ಆ ಬಕಾಸುರನನ್ನು. ನೀನೊಂದು ಹುಲ್ಲು ಕಡ್ಡಿಗೆ ಸಮ ಅಷ್ಟೇ ಅಂತ. ಅಂದರೆ ನೋಡಿ, ಅಲ್ಲಿ ನಾವು ಅದನ್ನು ಓದುವಾಗ ಏನು ಹೇಳಿದ್ದಾರೆ ಮಧ್ವಾಚಾರ್ಯರು, ಆ ಹುಡುಗ ಬ್ರಾಹ್ಮಣನ ಸಣ್ಣ ಮಗ ಹೇಳಿದ, ನೋಡಿ ಇದೊಂದು ಹುಲ್ಲು ಕಡ್ಡಿ, ಈ ಹುಲ್ಲು ಕಡ್ಡಿಯಿಂದಲೇ ಆ ರಾಕ್ಷಸನ ನಾನು ಕೊಂದು ಬಿಡ್ತೇನೆ ಅಂತ. ಅಷ್ಟಾಗುವಾಗ ಕುಂತಿದೇವಿ ಇದು ಬಹಳ ಶುಭ ಶಕುನ, ಇಷ್ಟೆಲ್ಲ ಬೇರೆ ಬೇರೆ ಮಾತುಗಳು ಕೇಳಿಯಾಗಿದೆ, ಆದರೆ ಈ ಮಾತಿಗೆ ಮಾತ್ರ ಬಹಳ ಗೌರವ ಇದೆ ಅಂತ ಕೂಡಲೇ ಮನೆ ಒಳಗೆ ಪ್ರವೇಶ ಮಾಡಿದ್ದಾಳೆ ಅಂತ ಬಂದಿತ್ತು. ಅಂದರೆ ಇದು ಶುಭ ಶಕುನ, ಇಲ್ಲಿಂದ ಮುಂದಿನ ಕೆಲಸ ಎಲ್ಲ ನನ್ನ ಮಗ ಭೀಮಸೇನ ಮಾಡ್ತಾನೆ, ಇಲ್ಲಿಗೆ ನಿಲ್ಲಿಸಿಕೊಳ್ಳುವ ಅವ್ರದ್ದು ಅಂತ. ಅಂದರೆ ಆ ಹುಲ್ಲು ಕಡ್ಡಿಯಿಂದ ಕೊಲ್ತೇನೆ ಅಂತೇಳಿದ್ದು ಭೀಮಸೇನ ಅವನನ್ನು ಹುಲ್ಲು ಕಡ್ಡಿಯನ್ನಾಗಿ ಮಾಡಿ ಕೊಂದು ಬಿಟ್ಟ. ಅಷ್ಟೇ ಗೌರವ ಅವನಿಗೆ. ನೀನೊಂದು ಹುಲ್ಲು ಕಡ್ಡಿಗೆ ಸಮ, ತೃಣ ಸಮಾನ, ತೃಣೋಪಮ ಅಂದರೆ ತೃಣ ಉಪಮ ಅಂದರೆ ತೃಣ ಸಮಾನ ನನ್ನಾಗಿ ಮಾಡಿ. ಯಾರು? ನಮ್ಮ ಭೀಮಸೇನ. ಯಾರವನು? ಹರಿಭಕ್ತ ವಂದ್ಯ. ಎಲ್ಲ ಹರಿಭಕ್ತರಿಂದಲೂ ಅಂದರೆ ಪೂಜಿತನಾದ ಭೀಮಸೇನ ಅಂತ ಹೇಳಿದರೆ ಅತ್ಯಂತ ದೊಡ್ಡ ಹರಿಭಕ್ತ ಅಂತ. ಉಳಿದ ಎಲ್ಲ ಹರಿಭಕ್ತರು ಭೀಮಸೇನನಿಗೆ ಏನು ಮಾಡ್ತಾರೆ? ಸೇವೆ ಮಾಡ್ತಾರೆ ಅಂತ ಹೇಳಿದರೆ ಭೀಮಸೇನ ಅಗ್ರಗಣ್ಯರಲ್ಲಿ ಅಗ್ರಗಣ್ಯ, ಹರಿಭಕ್ತರಲ್ಲಿ ಅತ್ಯಂತ ಅಗ್ರಗಣ್ಯನಾಗಿರುವಂಥ ಭೀಮಸೇನನು ಏನು ಮಾಡಿದ? ಅವನನ್ನು ಒಂದು ತೃಣಕ್ಕೆ ಸಮಾನ ಮಾಡಿ ಆ ಬಕಾಸುರನನ್ನು ಅವನು ರುದ್ರದೇವರ ವರದಿಂದ ರಕ್ಷಿತನಾದರೂ ಕೊಂದು ಬಿಟ್ಟ. ಕೊಂದು ಉಷ್ಯ ಅತ ತತ್ರ, ಉಷ್ಯ ಅಂದರೆ ವಾಸ ಮಾಡಿ, ಅತ ತತ್ರ ಅಂದರೆ ಆ ಏಕಚಕ್ರ ನಗರದಲ್ಲಿ ಸ್ವಲ್ಪ ಸಮಯ ವಾಸ ಮಾಡಿದಾಗ ಏನಾಗಿತ್ತು? ಆ ಏಕಚಕ್ರದ ಪ್ರಜೆಗಳು, ಆ ನಗರದ ಜನರು ಅಲ್ಲಿಗೆ ಕಳಿಸುತ್ತಿರುವಂಥ ಆಹಾರ ಇನ್ನೂ ಕಳಿಸಬೇಕಾಗಿಲ್ಲ ಬಕಾಸುರನಿಗೆ. ನಾವು ಗೌರವ ಭಕ್ತಿಯಿಂದ ನಿಮಗೇ ಕಳಿಸ್ತೇವೆ, ನೀವು ಸ್ವೀಕಾರ ಮಾಡಬೇಕು ಅಂತ ಭೀಮಸೇನನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಭೀಮಸೇನ ಆಯಿತು ಅಂತ ಒಪ್ಪಿಬಿಟ್ಟು ಇನ್ನು ಭಿಕ್ಷಾಟನೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಊರಿನ ದೇವರು ನರಸಿಂಹದೇವರಿಗೆ ಅದನ್ನು ಸಮರ್ಪಣೆ ಮಾಡುವ ಮೂಲಕ, ಇಲ್ಲಿ ನೀವು ನರಸಿಂಹದೇವರದ್ದು ಅಂತೇಳಿದರೆ ಈ ಸಮಯದಲ್ಲಿ ಒಂದು 8 ದಿನ ನರಸಿಂಹದೇವರದ್ದು ಜಾತ್ರೆ ನಡೆಯಲಿ ನನ್ನ ಒಂದು ಈ ಘಟನೆಯ ನೆನಪಿಗೆ ಅಂತೆಲ್ಲ ಹೇಳಿಬಿಟ್ಟು
ನಂತರ ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ದ. ಹೀಗೆ ಸ್ವಲ್ಪ ಸಮಯ ಕಳೀತು. ಅಂದರೆ ಭೀಮಸೇನ ಪ್ರತಿ ಸಲ ಏನೇ ಇರಲಿ ಅದನ್ನು ಭಕ್ತಿಯಿಂದ ಭಗವಂತನಿಗೆ ನೈವೇದ್ಯ ಮಾಡಿ ನೈವೇದ್ಯ ಶೇಷವನ್ನೇ ಊಟ ಮಾಡ್ತಿದ್ದ, ಸೇವನೆ ಮಾಡ್ತಿದ್ದ ಅನ್ನುವಂಥ ಭಾಗವತ ಧರ್ಮವನ್ನು ಅವನು ಯಾವಾಗಲೂ ಪರಿಪಾಲನೆ ಮಾಡುವವನು ತಪ್ಪದೆ ಅನ್ನುವಂಥ ವಿಷಯ ಅಲ್ಲಿಗೆ ಹೇಳಿದರು. ಆಯಿತಾ? ಹೀಗೆ ತತ್ರ ಆ ಏಕಚಕ್ರ ನಗರದಲ್ಲಿ ಆತ ಉಷ್ಯ ಸ್ವಲ್ಪ ಸಮಯ ವಾಸ ಮಾಡಿ ಕತಿಚಿತ್ ದಿನಂ ಕೆಲವು ದಿನಗಳು ಮಾತ್ರ ಅಷ್ಟಾಗುವಾಗ ಅಚ್ಯುತಸ್ಯ ವ್ಯಾಸಾತ್ಮನೋ ಅಷ್ಟಾಗುವ ಬಂದುಬಿಟ್ರು ಅಚ್ಯುತ. ಯಾರು? ವ್ಯಾಸಾತ್ಮನ ವ್ಯಾಸ ರೂಪದಲ್ಲಿ ಇರುವಂತಹ ಅಚ್ಯುತ ಅಂದರೆ ಭಗವಂತ ಬಂದರು. ಹೊರಡಿ ಅಂತೇಳಿದರು. ಇಲ್ಲಿ ನಿಮ್ಮ ಕೆಲಸ ಆಯಿತು ಅಂತೇಳಿದರು. ಹೊರಟಿದ್ದಾರೆ ಇವರು. ವಚನತಃ ವ್ಯಾಸರು ಆದೇಶ ಕೊಟ್ಟರು ಹೋಗುವ ಮುಂದೆ ಅಂತ. ಸೊ ವ್ಯಾಸರನ್ನು ಮುಂದೆ ಮಾಡಿಕೊಂಡು ಹಿಂದಿಂದ ಪಾಂಡವರು ಕುಂತಿದೇವಿ ಹೋಗ್ತಾ ಇದ್ದಾರೆ. ಪ್ರಯಯೌ ನಿಜೈಶ್ಚ ಹೀಗೆ ತನ್ನ ನಿಜೈಹಿ ಅಂತೇಳಿದರೆ ತನ್ನವರು. ಭೀಮಸೇನನಿಗೆ ತನ್ನವರು ಯಾರು ಅಂತೇಳಿದರೆ ಕುಂತಿದೇವಿ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೊಟ್ಟಿಗೆ ಸೇರಿಕೊಂಡು ಹೋಗ್ತಾ ಇದ್ದಾನೆ. ಎದುರುಗಡೆ ವ್ಯಾಸರು, ಹಿಂದಿಂದ ಇವರು ಅನ್ನುವಂಥದ್ದನ್ನು ನಾವು ಮೊದಲು ಒಂದು ಸಲ ನೋಡಿದ್ದನ್ನೇ ಪುನಃ ಸ್ವಲ್ಪ ಒಂದು ಕೆಲವು ವಿಷಯಗಳನ್ನು ಹೇಳ್ತಾ ವಿಶೇಷ ವಿಷಯಗಳನ್ನು ಹೇಳ್ತಾ ಪುನಃ ಅದನ್ನೇ ಹೇಳಿದ್ದಾರೆ. ಸೊ ಹರಿಭಕ್ತವಂದ್ಯನಾದ ಹರಿಭಕ್ತವಂದ್ಯ ಭೀಮಸೇನ ಸಹ ರುದ್ರದೇವರ ವರದಿಂದ ರಕ್ಷಿತನಾಗಿದ್ದ ಬಕಾಸುರ ರಾಕ್ಷಸನನ್ನು ಹುಲ್ಲುಕಡ್ಡಿಯಂತೆ ಸಂಹರಿಸಿದ. ಬಳಿಕ ಅವನು ಅಲ್ಲಿ ಕೆಲವು ದಿನ ವಾಸಿಸಿ ಉಷ್ಯ ಅಥ ತತ್ರ ಕತಿಚಿತ್ ದಿನಂ ಅಂದರೆ ಕೆಲವು ದಿನಗಳು ಅಲ್ಲಿ ವಾಸ ಮಾಡಿ ಅವರೆಲ್ಲ ಕರರೂಪದಲ್ಲಿ ಅಲ್ಲಿಗೆ ಬಕಾಸುರನಿಗೆ ಕಳಿಸುವಂಥದ್ದನ್ನು ನಿಮಗೇ ಕಳಿಸ್ತೇವೆ ಅಂತ ಹೇಳಿದಾಗ ಹ್ಞೂ ಅಂತೇಳಿಬಿಟ್ಟು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸೇವನೆ ಮಾಡ್ತಾ ಇರುವಂಥದ್ದು. ಹೀಗೆ ಕತಿಚಿತ್ ದಿನಂ ಅಂದರೆ ಕೆಲವು ದಿನಗಳು ಕಳೆದ ಬಳಿಕ ಅಲ್ಲಿ ಏನಾಯಿತು? ಅಚ್ಯುತ ಭಗವಂತ ವೇದವ್ಯಾಸರ ರೂಪದಲ್ಲಿರುವಂಥ ವ್ಯಾಸಾತ್ಮನು ಅಂತೇಳಿದ್ರೆ ವ್ಯಾಸದೇವರ ಅವತಾರದಲ್ಲಿ ಈಗ ಇರುವಂತಹ ಆ ಭಗವಂತನು ಅವರ ಆದೇಶದಂತೆ, ಆ ಭಗವಂತನ ವ್ಯಾಸರ ಆದೇಶದಂತೆ ವ್ಯಾಸಾತ್ಮನು ವಚನತಃ, ವಚನ ಅಂದರೆ ದೇವರ ವಚನ ಅಂದರೆ ಆದೇಶ, ಅದು ಭಗವಂತನ ವಚನ ಅಂದರೆ ಅದಕ್ಕೆ ಆದೇಶ. ಸೊ ಅವರು ಆದೇಶ ಕೊಟ್ಟ ರೀತಿಯಲ್ಲಿ ಭೀಮಸೇನ ತನ್ನವರೊಟ್ಟಿಗೆ ನಿಜೈಶ್ಚ ತನ್ನವರೊಟ್ಟಿಗೆ ಬಾಕಿ ಪಾಂಡವರು ಕುಂತಿದೇವಿ ತಾಯಿ ಒಟ್ಟಿಗೆ ಆ ವ್ಯಾಸರ ಹಿಂದೆ ಹೋಗಿದ್ದಾರೆ ಅನ್ನುವಂಥದ್ದು. ಅಂದರೆ ಗೊತ್ತಿದ್ದ ವಿಷಯನೇ ಇದು. 105ನೇ ಶ್ಲೋಕ. ನೆಕ್ಸ್ಟ್ ಶ್ಲೋಕ ರೋಚನಕ 106ನೇದು. ಮಾಂಗಲ್ಯಮೇತದಖಿಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮಭೋಜನಮತ್ರ ಸಿದ್ಧೇತ ವಿಪ್ರೇರಿತಸ್ತದ ಇತಿರಿತವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಮುರುತ್ತರಾಶಾಂ. ಈ ಮಾಂಗಲ್ಯೋತ್ಸವವು ಹಸ್ತದೃಶ್ಯವೂ ಆಗುತ್ತದೆ. ಆದ್ದರಿಂದ ಶೀಘ್ರದಲ್ಲಿ ಪಾಂಚಾಲ ದೇಶವನ್ನು ಕುರಿತು ಹೋಗಿರಿ, ಇಲ್ಲಿ ಉತ್ಕೃಷ್ಟವಾದ ಭೋಜನವು ಲಭಿಸುವುದು. ಈ ಪ್ರಕಾರ ಅತ್ತಿತ್ತ ಮಾರ್ಗ ಮಧ್ಯದಲ್ಲಿ ಎರಡು ಕಡೆಯಿಂದ ಮಿಲಿತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟ ಮಾತನ್ನು ಪಾಂಡವರು ಕೇಳುವವರಾಗಿಯೇ ಉತ್ತರ ದಿಕ್ಕಿಗೆ ಹೋದರು. ಮಾಂಗಲ್ಯಮೇತದತುಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮಭೋಜನಂ ಅತ್ರ ಸಿದ್ಧೇತ್ ವಿಪ್ರೈಃ ಇತಸ್ತತ ಇತೀರಿತವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಂ ಉರುತ್ತರಾಶಂ ಪರಿಚಕ್ರಮುಃ ಉತ್ತರಾಶಾಂ. ಪರಿಚಕ್ರಮುಹು ಚಕ್ರಮುಹು ಅಂದರೆ ಮಾಡಿದರು, ಪರಿಚಕ್ರಮುಹು ಅಂದರೆ ನಡೆದರು. ಈಗ ಮಾಂಗಲ್ಯಮೇತತ್ ಏತತ್ ಮಾಂಗಲ್ಯಂ ಅಂದರೆ ದಾರಿಯಲ್ಲಿ ಇವರು ವ್ಯಾಸರು ವೇದವ್ಯಾಸರು ಏನು ಹೇಳಿದರು? ಇನ್ನು ಮುಂದಕ್ಕೆ ನಡೀರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಆ ಕಡೆ ನೋಡಿದರೆ ಬ್ರಾಹ್ಮಣರು ಕರಿತಾ ಇದ್ದಾರೆ ಅಂತೇಳಿದರೆ ಇವರು ಬ್ರಾಹ್ಮಣ ವೇಷದಲ್ಲಿ ಇರುವವರನ್ನು ಆ ಬ್ರಾಹ್ಮಣರು ನೋಡಿ ಬನ್ನಿ ಹೋಗುವ. ಮಾಂಗಲ್ಯಂ ಏತತ್ ಮದುವೆ ರೀ, ಸುಮ್ಮನೆ ಅಲ್ಲ.
ಮಾಂಗಲ್ಯಂ ಮಾಂಗಲ್ಯಂ ತಂತು ನಾನೇನ ಅಂದರೆ ಮದುವೆ ಅಂದರೆ ಕರಿಮಣಿ ಕಟ್ಟುವುದಕ್ಕೆ ಆ ಮಂತ್ರ ಹೇಳೋದು. ಮಾಂಗಲ್ಯ ಅಂದರೆ ಕರಿಮಣಿ, ಅಂದರೆ ಮದುವೆ ಅಂತ ಹೇಳಿದರೆ ಕರಿಮಣಿ ಕಟ್ಟುವುದು ಅಂತ ಅದಕ್ಕೆ ಹೆಸರು. ಸೊ ಮಾಂಗಲ್ಯಂ ಏತತ್, ಇದು ಸಾಮಾನ್ಯ ಅಲ್ಲ ರೀ, ಅತ್ಯಂತ ಮಂಗಲಕರವಾದ ಇದು ಮದುವೆ ಕಾರ್ಯಕ್ರಮ ಅಂತ ದೊಡ್ಡ ಫಂಕ್ಷನು ಅಂತ ಬ್ರಾಹ್ಮಣರಿಗೆ ಖುಷಿ. ಸೊ ಮಾಂಗಲ್ಯಂ ಏತದ್ ಅತುಲಂ, ಅತುಲಂ ಅಂದರೆ ಸಾಮಾನ್ಯವಾದ್ದಲ್ಲ, ದೊಡ್ಡ ಔತಣ. ಪ್ರತಿಯಾತ ಶೀಘ್ರಂ, ಬೇಗ ಬೇಗ ಹೋಗುವ, ಬೇಗ 12ವರೆಗೆ ಅಲ್ಲಿ ಊಟ ಎಲೆ ಹಾಕಿಬಿಡ್ತಾರೆ, ನೀವು ಹೀಗೆ ಹೋದರೆ ಆಗೋದಿಲ್ಲ. ಪಾಂಚಾಲಕಾನ್ ಪ್ರತಿಯಾತ, ಪಾಂಚಾಲಕಾನ್ ಅಂದರೆ ಪಾಂಚಾಲ ದೇಶದ ಪ್ರಜೆಗಳನ್ನು ಕುರಿತು ಅಂತ ಹೇಳಿದರೆ, ಪಾಂಚಾಲ ದೇಶದ ದ್ರುಪದ ರಾಜನ ಈ ಸಂಭ್ರಮದಿಂದ ಕೂಡಿದ ಮಂಗಲಕರವಾದ ಇದೇನು ಮದುವೆ ಕಾರ್ಯಕ್ರಮ ಇದೆ ಅದಕ್ಕೆ ಪ್ರತಿಯಾತ ಹೊರಟು ಹೋಗ್ತಾ ಇದ್ದಾರೆ. ಪರಮ ಭೋಜನಂ ಅತ್ರ ಸಿದ್ಧೇತ್, ಒಳ್ಳೆ ಭೋಜನ ಸಿಗುತ್ತೆ. ಪರಮ ಭೋಜನಂ, ಅತ್ಯಂತ ಶ್ರೇಷ್ಠವಾದ ಭೋಜನಂ ಅತ್ರ ಇಲ್ಲಿ ಸಿದ್ಧೇತ್ ಸಿಗ್ತದೆ ಅಂತ ಆ ಬ್ರಾಹ್ಮಣರು ಇವರನ್ನು ಪುಸಲಾಯಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಪ್ರೈಹಿ, ಆ ಬ್ರಾಹ್ಮಣರಿಂದ ಇತಸ್ತತಃ ಅಂತೇಳಿದರೆ ಹೀಗೆ ಮಾತುಗಳು, ಇತಸ್ತತ ಅಂದರೆ ಆಗೊಮ್ಮೆ ಈಗೊಮ್ಮೆ ಈ ಥರದ ಒಂದು ಅಭಿಪ್ರಾಯದ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ ಅವರು. ಇತೀರಿತಂ, ಇತಿ ಈ ರೀತ, ಈ ರೀತಿ ಹೇಳಲ್ಪಟ್ಟ ವಾಕ್ಯಂ ಏತೆ ಶೃಣ್ವಂತ, ಈ ವಾಕ್ಯಗಳನ್ನು ಕೇಳ್ಕೊಂಡಿದ್ದಾರೆ ಯಾರು? ಪಾಂಡವರು. ಸರಿಯಪ್ಪ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಆಯಿತು, ನೀವು ಮುಂದೆ ನಡೀರಿ, ಹಿಂದಿಂದ ನಾವು ಬರ್ತೇವೆ, ನೀವು ಬೇಗ ಬೇಗ ನಡೀರಿ, ನಾವು ಬೇಗ ಬೇಗ ಬರ್ತೀವಿ ಅಂತ ಹೇಳಿದರು. ಪರಿಚಕ್ರಮು ಉತ್ತರಾಶಾಂ, ಉತ್ತರ ಆಶಾಂ ಅಂತ ಹೇಳಿದ್ರೆ ಉತ್ತರ ದಿಕ್ಕು, ಆಶಾ ಅಂದರೆ ದಿಕ್ಕು, ಉತ್ತರಾಶಾಂ ಅಂದರೆ ಉತ್ತರ ದಿಕ್ಕಿನ ಕಡೆ ಪರಿಚಕ್ರಮುಹು ನಡೆದರು ಅನ್ನುವಂಥದ್ದು. ಇದು ಸಹ ವಿಷಯ ಗೊತ್ತಿದ್ದದ್ದೇ. 106ನೇ ಶ್ಲೋಕ. ಅದೊಂದು ಯಾವುದಿದು? ಏತತ್ ಅಥವಾ ಇದೊಂದು ಅನುಪಮವಾದ ಮಂಗಳ ಕಾರ್ಯ. ಅತುಲಂ, ಅತುಲಂ ಅಂದರೆ ಇದಕ್ಕೆ ತುಲನೆ ಇಲ್ಲ, ಉಪಮೆ ಇಲ್ಲ. ದ್ರುಪದ ರಾಜನ ಮಗಳ ಮದುವೆ ಅಂತ ಹೇಳಿದರೆ ಇಂಥ ಸಮಾರಂಭ ಇನ್ನೊಂದಿಲ್ಲ. ಅಂದರೆ ಅತ್ಯಂತ ಶ್ರೇಷ್ಠವಾದ ಸಮಾರಂಭ, ಅತ್ಯಂತ ಶ್ರೇಷ್ಠ ಸಮಾರಂಭಕ್ಕೆ ಅತ್ಯಂತ ಶ್ರೇಷ್ಠವಾದ ಔತಣ ಅಂತ. ಸೊ ಅದರಿಂದ ಈ ಮಂಗಳ ಕಾರ್ಯದ ಈ ಕಾರ್ಯಕ್ರಮಕ್ಕೆ ಪಾಂಚಾಲ ದೇಶಕ್ಕೆ ಬೇಗ ಬೇಗನೆ ನಡೆಯಿರಿ. ಪಾಂಚಾಲಕಾನ್ ಶೀಘ್ರಂ ಪ್ರತಿಯಾತ, ಅಲ್ಲಿ ಉತ್ತಮವಾದ ಭೋಜನ ದೊರೆಯುವುದು. ಪರಮ ಭೋಜನಂ ಅತ್ರ ಸಿದ್ಧೇತ್ ಆಮೇಲೆ ಎಂಬುದಾಗಿ ಆ ಬ್ರಾಹ್ಮಣರು ವಿಪ್ರೈಹಿ ಇತಸ್ತತ, ಆಗೊಮ್ಮೆ ಈಗೊಮ್ಮೆ, ಇತೀರಿತ ಅಂದರೆ ಹೇಳುತ್ತಿದ್ದ ವಾಕ್ಯಂ ಏತೆ ಶೃಣ್ವಂತ, ಆ ವಾಕ್ಯಗಳನ್ನು ಕೇಳಿಕೊಳ್ಳುತ್ತಲೇ, ಶೃಣ್ವಂತ ಏವ ಕೇಳಿಕೊಳ್ಳುತ್ತಲೇ ಪಾಂಡವರು ಮುಂದೆ ಮುಂದೆ ನಡೆದರು, ಉತ್ತರ ದಿಕ್ಕಿನಂತೆ ನಡೆದರು. ಇಲ್ಲಿ ಭೋಜನ ಎಂದರೆ ಜನ ತಿಳಿದ ಸಾಮಾನ್ಯ ಭೋಜನ ಎಂದು ತಿಳಿಯದೆ ಜ್ಞಾನ ಭೋಜನ ಎಂದು, ಭೋಜನ ನಾಮಕ ಭಗವದ್ ದರ್ಶನ ರೂಪ ಆನಂದ ಭೋಜನ ಎಂದು ಅರ್ಥ ಮಾಡಿಕೊಳ್ಬೇಕು ಅಂತೇಳಿದರೆ ಇದು ಖಾಲಿ ಔತಣ ಅಂತಲ್ಲ. ನಾವು ಔತಣ ಅಂತ ಇಟ್ಕೊಂಡ್ರೆ ಔತಣ ಅಂತ ಇಟ್ಕೊಳ್ಳಿಕ್ಕಾಗುತ್ತೆ, ಇಲ್ಲ, ಇದು ಭಗವಂತನ ಪ್ರಸಾದ. ಸಾಮಾನ್ಯವಾಗಿ ನಾವು ದೇವಸ್ಥಾನದಲ್ಲಿ, ಕಟೀಲಲ್ಲೋ, ಧರ್ಮಸ್ಥಳದಲ್ಲಿಯೋ, ಸುಬ್ರಹ್ಮಣ್ಯದಲ್ಲೋ ಎಲ್ಲ ಊಟ ಮಾಡುವಾಗ, ವಿದ್ಯಾಪೀಠದಲ್ಲೋ ಊಟ ಮಾಡುವಾಗ ನಮಗೆ ಏನು ಅನ್ನಿಸ್ತದೆ ಅಂತೇಳಿದರೆ ಇದು ಭಗವಂತನ ಪ್ರಸಾದ ಅಂತ. ಸೊ ಭೋಜನ ನಾಮಕ ಭಗವದ್ ದರ್ಶನ ರೂಪ ಅಂದರೆ ಇಲ್ಲಿ ಭಗವಂತನ ಇಲ್ಲಿ ಏನು ಸಾನ್ನಿಧ್ಯ ಇದೆ, ನಾವು ದೇವರನ್ನು ನೋಡಿಕೊಂಡು ದೇವರಿಗೆ ನೈವೇದ್ಯವಾದ ಆ ಪ್ರಸಾದವನ್ನು ಊಟ ಮಾಡ್ತೇವೆ ಅಂತ. ಅದಕ್ಕೆ ಸರಿಯಾಗಿ ಅಲ್ಲಿರುವಂಥ ಆ ಸಾರು, ಆ ಸಾಂಬಾರು, ಆ ಪಾಯಸ, ಅದರ ಒಂದು ರುಚಿ ನಿಮಗೆ ಇನ್ನೊಂದು ಎಲ್ಲಿಯೂ ಕಾಣಿಸೋದಿಲ್ಲ. ಅಂದರೆ ನಿಮಗೇನು ಇದು ಅದ್ಭುತವಾಗಿ ರುಚಿಯಾಗಿದೆ ಅಂತ, ಯಾಕಂದರೆ ಅದು ಭಗವಂತನ ಸಾನ್ನಿಧ್ಯವನ್ನು ತೋರಿಸ್ತದೆ. ಸೊ ಇದು ಭೋಜನ ನಾಮಕ ಭಗವತ್ ದರ್ಶನ ರೂಪ ಆನಂದ ಭೋಜನ ಎಂದು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಬ್ರಾಹ್ಮಣರು ಅತ್ಯಂತ ಖುಷಿಯಲ್ಲಿ ತಾವೂ ಹೋಗ್ತಾ ಇದ್ದಾರೆ, ಬಾಕಿದವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡವರನ್ನು ಹೀಗೆ ಹೇಳ್ತಾ ಪುಸಲಾಯಿಸುತ್ತಾ ತಪ್ಪದೆ ಬರಬೇಕು ನೀವು ನಮ್ಮ ಜೊತೆಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಂತಹ ಪ್ರಮುಖ ಉತ್ಸವಗಳಲ್ಲಿ ನಿಯಮೇನ ಜ್ಞಾನ ಕಾರ್ಯ ಕೂಡ ನಡೆಯುತ್ತಿದ್ದುದನ್ನು ಇದು ಸೂಚಿಸ್ತದೆ. ಅಂತೇಳಿದರೆ ಅಲ್ಲಿ ಪ್ರವಚನಾದಿಗಳು, ಉತ್ತಮವಾದ ಜ್ಞಾನ ಕಾರ್ಯ ಕೂಡ ನಡೆದು
ಆಮೇಲೆ ಯಾವುದು ಮದುವೆ ಅಂತ ಹೇಳಿದರೆ ಆ ಪೌರೋಹಿತ್ಯ ವಿಭಾಗಗಳು ಕೂಡ ಎಷ್ಟು ಸಾಂಗವಾಗಿ ನಡೆಯುತ್ತದೆ. ಅಂದರೆ ಪೌರೋಹಿತ್ಯದ ಆ ಮದುವೆಯ ಕಾರ್ಯಕ್ರಮ ಎಲ್ಲವೂ ಸಾಂಗೋಪಾಂಗವಾಗಿ ನಡೆಯುವಂಥದ್ದು ಈಗಿನ ಮದುವೆಗಳಲ್ಲಿ ನಮಗೆ ಕಾಣಿಸೋದಿಲ್ಲ. ನಾವು ಶ್ರೀನಿವಾಸ ಕಲ್ಯಾಣ ನೋಡುವಾಗ ಅದು ಟಿ ವಿಯಲ್ಲೇ ಬರಲಿ, ಬೇಕಾದರೆ ನಿಮಗೆ ಒಂದು ಆ ಮದುವೆ ಎಲ್ಲ ಒಂದಾದಮೇಲೆ ಅದು ಏನು ಕಾರ್ಯಕ್ರಮ ಇದೆ ಮದುವೆ ಅಂತ ಹೇಳಿದರೆ ಏನು ಎಲ್ಲ ಬರ್ತದೆ. ಸೊ ಹಾಗೆ ಏನಾಯಿತು, ಭೋಜನ ನಾಮಕ ಇದಾಯ್ತಲ್ಲ. ಸೊ ಜ್ಞಾನ ಕಾರ್ಯ ನಡೀತದಲ್ಲಿ, ಆಮೇಲೆ ಅಲ್ಲಿಯ ವಾಕ್ಯಾರ್ಥ ಗೋಷ್ಠಿಗಳ ಮೂಲಕ ಜ್ಞಾನ ಭೋಜನ ಕೂಡ ಸಿಗ್ತದೆ. ಅಂದರೆ ಖಾಲಿ ಔತಣ ಮಾತ್ರ ಅಲ್ಲ, ಜ್ಞಾನ ಕಾರ್ಯ ನಡೆಯುವಾಗ ನಮಗೆ ಜ್ಞಾನಕ್ಕೆ ಕೂಡ ಭೋಜನ ಆಗ್ತದೆ ಅನ್ನುವಂಥದ್ದು. ಅಲ್ಲಿಗೆ ಭೋಜನ ನಾಮಕನಾದ ಶ್ರೀಕೃಷ್ಣನೇ ಆಗಮಿಸಿ ದರ್ಶನ ನೀಡುವುದರಿಂದ ಭಗವದ್ ದರ್ಶನ ರೂಪ ಭೋಜನವೂ ಆಯಿತು ಅನ್ನುವಂಥದ್ದು ಇನ್ನು ಮುಂದಕ್ಕೆ ತಿಳಿತದೆ ನಿಮಗೆ. ಯಾಕಂತೇಳಿದರೆ ಭಗವಂತ ಶ್ರೀಕೃಷ್ಣ ಅಲ್ಲಿ ಸತ್ಯಭಾಮೆ ಹೇಳಿದ ಮಾತನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಯಾವಾಗ ದೂತ ಬಂದು ಹೇಳಿದ್ನೋ ದ್ರೌಪದಿ ಸ್ವಯಂವರ ನಿಮಗೆ ದ್ರುಪದ ರಾಜರು ಕರೆದಿದ್ದಾರೆ ಬರಬೇಕಂತ ಆಹ್ವಾನ ಕೊಟ್ಟು ಕೂಡಲೇ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂತ ಶ್ರೀಕೃಷ್ಣ ಭಗವಂತ ಹೊರಟೇ ಬಿಟ್ಟಿದ್ದಾರೆ ಅಂತೇಳಿದರೆ, ಇಲ್ಲಿ ಈ ಬ್ರಾಹ್ಮಣರು ಇಷ್ಟು ಖುಷಿಯಲ್ಲಿ ಇರುವುದಕ್ಕೆ ಇನ್ನೂ ಒಂದು ಕಾರಣ ಏನಂತ ಹೇಳಿದರೆ ಭಗವಂತ ಶ್ರೀಕೃಷ್ಣನ ದರ್ಶನ ಕೂಡ ಆಗ್ತದೆ ಅಂತ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಭಗವತ್ ದರ್ಶನ ರೂಪವಾದ ಭೋಜನ, ಜ್ಞಾನ ಕಾರ್ಯ ಮಾತ್ರ ಅಲ್ಲ ಭಗವದ್ ದರ್ಶನ ಕೂಡ ಆಗ್ತದೆ. ಆದ್ದರಿಂದಲೇ ಇಷ್ಟು ಮಾಂಗಲ್ಯಂ ಏತತ್, ಇಷ್ಟು ಪವಿತ್ರವಾದ ಮಂಗಲಕರವಾದ ಈ ಕಾರ್ಯಕ್ರಮ ಅನ್ನುವಂಥದ್ದು. ಸೊ ಅಲ್ಲಿಗೆ ಈ 106ನೇ ಶ್ಲೋಕ ಮುಗೀತು. ಇವತ್ತಿಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.